ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೀಶ್ ಸೂರ್ಯವಂಶಿ. ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವೀಗ ಮಾಹಿತಿ ಕೊಡಲು ಬಯಸಿದ್ದು, ಇವತ್ತು ಬಾಲ್ಕೋಟ್ ರಸ್ತೆ ಫ್ಲೈಓವರ್ ಆಗೋ ಸಲುವಾಗಿ 2-3 ಎಕರೆ 4 ವರ್ಷ ಆಯಿತು ನಾವು ಸತತ ಪ್ರಯತ್ನ ಪಡುತ್ತಿದ್ದು, ಅದನ್ನು ಅವರು ಗಣನೆಗೆ ತೆಗೆದುಕೊಂಡು ಅದು ಅಂಡರ್ಗ್ರೌಂಡ್ ಮಾಡ್ತಾರೆ, ಅಂಡರ್ ಪಾಸ್ ಮಾಡ್ತೀವಿ ಅಂತೇಳಿ ಮಾನ್ಯ ಸಂಸದರು ಹೇಳ್ತಾ ಇದ್ದಾರೆ. ಇವತ್ತು ಪೇಪರ್ನಾಗ ಬಂದದ, ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮಗೆ ಬೇಕಾಗಿರೋದು ಅಂಡರ್ ಪಾಸ್ ಅಲ್ಲ, ಅದು ಫ್ಲೈಓವರ್ ಆಗಬೇಕು. ಹೇಗೆ ಫ್ಲೈಓವರ್ ಅಂದರೆ, ಅಲ್ಲಿ ರಿಂಗ್ ರೋಡ್ ಬಂದು ನಿಂತಿದೆ, ರಿಂಗ್ ರೋಡ್ಗೆ ಅಲ್ಲಿ ಫ್ಲೈಓವರ್ ಆಗಿ ಬಾಲ್ಕೋಟ್ ರೋಡ್ ರಸ್ತೆ ಬಂದು ನಿಂತಿದೆ, ಜುಗಾಡ್ ರೋಡ್ ಬಂದು ನಿಂತಿದೆ ಟಿ ಆಕಾರವಾಗಿ. ಅದು ಸೆಂಟ್ರ್ ಕಾಲಮ್ ಹಾಕೊಂಡು ಅದು ಪ್ಲಸ್ ಆಕಾರ ಮಾಡ್ಕೊಂಡು ಫ್ಲೈಓವರ್ ಮಾಡಿ ಇಲ್ಲಿ ಕ್ರಾಸಿಂಗ್ ಏನು ರೈಲ್ವೆ ಕ್ರಾಸಿಂಗ್ ಮಾಡ್ಕೊಂಡು ಅಲ್ಲಿ ಸರ್ ಎಂ ವಿಶ್ವೇಶ್ವರ ಸರ್ಕಲ್ಗೆ ಇಳಿಸಿಬಿಟ್ರೆ ಆ ಕಡೆ ರಾಮನಗರಕ್ಕೆ ಹೋಗೋ ರಸ್ತೆ ಹೋಗ್ತವೆ, ಆ ಕಡೆ ಬಾಲ್ಕೋಟ್ ರಸ್ತೆಗೆ ಹೋಗುವಂಥ ಜನ ಹೋಗ್ತಾರೆ. ಭಾಳ ಏಕದಮ್ ಸರಳ ಇದ್ದಿದ್ದನ್ನು ಅದನ್ನು ಅಡ್ಡಿ ಕೆಡಿಸಿ ಮತ್ತು ಸ್ಟೇಟ್ ಗೌರ್ಮೆಂಟ್ದವ್ರು ಒಂದು 8 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರು ಈಗ ಉಸ್ತುವಾರಿ ಸಚಿವರಾದ್ರೂ, ಉಸ್ತುವಾರಿ ಸಚಿವರು ಮೊನ್ನೆ ಯಾವಾಗಂದರೆ 14/9/2025 ಅವರು ಏನು ಮಾತಾಡಬಾರ್ದಿದ್ದಾರೆ ಅಂದರೆ ಒಂದು ಸ್ವಲ್ಪ ಓದಿ ತೋರಿಸ್ಬೇಕು ನಿಮಗೆ. ವಿಜಯಪುರ ನಗರ ಬಾಲ್ಕೋಟ್ ರಸ್ತೆಯಲ್ಲಿ ಬರುವ ವಜ್ರಹಮಾನ್ ರೈಲ್ವೆ ಕ್ರಾಸಿಂಗ್ ಹತ್ತಿರ ರೈಲ್ವೆ ಕ್ರಾಸಿಂಗ್ ಮೇಲ್ಸೇತುವೆ ನಿರ್ಮಿಸದೆ ಇರುವುದರಿಂದ ವೈದ್ಯಕೀಯ ತುರ್ತು ಚಿಕಿತ್ಸೆ ಆಂಬ್ಯುಲೆನ್ಸ್ ವಾಹನಗಳಿಗೆ, ಅಗ್ನಿ ಅನಾಹುತಗಳು ಸಂಭವಿಸಿದಾಗ ಅಗ್ನಿಶಾಮಕ ವಾಹನಗಳಿಗೆ, ಇನ್ನಿತರ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸದರಿ ರೈಲ್ವೆ ಕ್ರಾಸಿಂಗ್ ದಾಟಿ ಹೋಗುವುದರಲ್ಲಿ ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದು, ಮೇಲ್ಸೇತುವೆ ನಿರ್ಮಿಸುವ ವಿಷಯ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯು ಹಲವಾರು ಬಾರಿ ಸಂಬಂಧಿಸಿದವರಿಗೆ ಮನವಿ ಸಲ್ಲಿಸಿದರು. ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲವೆಂದು ನನ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಸಂದರ್ಭಗಳಲ್ಲಿ ಸಂಪರ್ಕಿಸಲು ಮತ್ತು ದಿನನಿತ್ಯ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಮೇಲ್ಸೇತುವೆ ನಿರ್ಮಿಸುವ ಕಾಮಗಾರಿಯನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು. ಒಂದು ಟೆಕ್ನಿಕ್ ಕೊಟ್ಟಿದ್ದರು ಉಸ್ತುವಾರಿ ಸಚಿವರು. ಇವ್ರ ಮನವಿಗೂ ಮನ್ನಣೆ ಮಾಡದೆ ಬರೀ ಅಂಡರ್ ಪಾಸ್ ಮಾಡ್ತೀವಿ ಅಂತೇಳಿ ಇವರು ನಮ್ಮ ಸಂಸದರು ಹೊಂಟಿದ್ದಾರೆ. ಯಾವ ಕಾರಣಕ್ಕಾಗಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಹೊಂಟಿದ್ದಾರೆ? ಅಲ್ಲಿ 8 ಕೋಟಿ ರೂಪಾಯಿ ವಿನಾಕಾರಣ ಕೆಳಗ ದೊಡ್ಡ ಪೈಪ್ ಎಲ್ಲ ಹಾಳಿಗೆಚ್ಚಿ ನೀರಿನ ಪೈಪ್ ಅದಾವ, ಡ್ರೈನೇಜ್ ಪೈಪ್ ಅದಾವ. ಒಂದು ನಾಳೆ ಮಳೆ ಬಂತು ಅಂದರೆ ಆ ನೀರು ಹೋಗೋದಿಲ್ಲ ಮುಂದೆ. ಆಮೇಲೆ ಭಾಳ 1 ವರ್ಷ 2 ವರ್ಷ ಹೋಗ್ಬೋದು. ಆ ಡ್ರೈನೇಜ್ ಮುಚ್ಚುತ್ತಾನ, ಆ ಡ್ರೈನೇಜ್ ಮಹಾನಗರ ಪಾಲಿಕೆ ಅವರು ಸರಿಯಾಗಿ ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ, ಅದು ಮುಚ್ಚಿಬಿಡ್ತದೆ ನೀರು, ಅದೆಲ್ಲ ಮುಚ್ಚಿಬಿಡ್ತದೆ. ನಾಳೆಲ್ಲ ದೊಡ್ಡ ಮಳೆ ಆದವ್ರೆ ಅದು ಅಂಡರ್ಗ್ರೌಂಡ್ ಎಲ್ಲ ಮುಚ್ಚಿಬಿಡ್ತದೆ. ಅದು ಆಗಿದ್ದ ಅನುಭವ ಈಗಾಗಲೇ ಅಲ್ಲಿ ಬೆಂಗಳೂರಿನಂತೆಲ್ಲ ಸಿಟಿಯಲ್ಲಿ ನೋಡ್ತಾ ಇದ್ದೀವಿ. ನಾವೇನೋದು ಹುಬ್ಬಳ್ಳಿಯಲ್ಲಿ ಏನು ಚೆನ್ನಮ್ಮ ಸರ್ಕಲ್ನಲ್ಲಿ ಮಾಡ್ತಾ ಇದ್ದಾರೆ, ಅದೇನು ಸೆಂಟ್ರ್ ಕಾಲಮ್ ಹಾಕ್ಕೊಂಡು ಕೆಳಗಿನವ್ರಿಗೆ ಏನೂ ತೊಂದರೆ, ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ಅಲ್ಲೇನು ಜುಮ್ನಾಡ್ ರೋಡ್ ಬಂದಿದೆ, ಕೆಳಗೆ ಸೆಂಟ್ರ್ ಕಾಲಮ್ ಹಾಕ್ಕೊಂಡು ಸೀದಾ ಮ್ಯಾಲೆ ಅದ್ರ ಲೆವೆಲ್ ಫ್ಲೈಓವರ್ ಮಾಡ್ಕೊಂಡು ಇಲ್ಲಿ ನಮ್ಮ ವಜ್ರಹಮಾನ್ ರೈಲ್ವೆ ಕ್ರಾಸ್ ಮಾಡ್ಕೊಂಡು ಅಲ್ಲಿ ನಾವು ಮಧುವನ್ ಹೋಟೆಲ್ ರೇ ಮುಂದೆ ಅಲ್ಲಿ ವೆಸ್ಟರ್ನ್ ಭಾರತದಲ್ಲಿ ತೆಳಗಿಳಿಸ್ಬಿಟ್ರೆ ಅಂದ್ರೆ ಆ ಕಡೆ ರಾಮನಗರ ರಸ್ತೆಗೆ ಹೋಗ್ತದೆ, ಈ ಕಡೆ ಬಾಲ್ಕೋಟ್ ರಸ್ತೆ ಹೋಗ್ತದೆ. ಇಷ್ಟು ಸರಳ ಇದ್ದಿದ್ದನ್ನು ಸುಮ್ಮನೆ ಅದು ಸಮಸ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದು ಆಗಬಾರ್ದು. ನಾವು ಸಂಪೂರ್ಣ ಬಿಜಾಪುರ ಜಿಲ್ಲೆ ಜನತೆ ಪರವಾಗಿ ನಾವು ಅದನ್ನು ಖಂಡಿಸ್ತೀವಿ. ನಮ್ಮ ಸಂಘಟನೆಯಿಂದ ಯಾವ ಕಾರಣಕ್ಕೂ ನಾವು ಅಂಡರ್ ಪಾಸ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದರೆ ನಾವು ಅದು ಶಾಶ್ವತ ಆಗುವಂಥದ್ದು ಮಾಡ್ರಿ ಅಂತ ನಾವು ಅನ್ನೋದು. ಈ ಬೇರೆ ಕಡೆಯಲ್ಲಿ ಇವತ್ತು ಹುಬ್ಬಳ್ಳಿ ಆಗಿರ್ಬೋದು ಮತ್ತು ಬೆಳಗಾವಿ ಆಗಿರ್ಬೋದು, ದೊಡ್ಡ ದೊಡ್ಡ ಏನು ಮಹಾನಗರ ಪಾಲಿಕೆ ಏನು ಸಿಟಿಗಳಿದ್ದಾವೆ, ಎಲ್ಲ ಫ್ಲೈಓವರ್ ಮಾಡಿ ಸಾಕಷ್ಟು ಸುಂದರ ನಗರವನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಬರೀ ಅದನ್ನು ಮಾಡಬೇಕಾದ್ರೆ ಬರೀ ಸಮಸ್ಯೆನ ಕ್ರಿಯೇಟ್ ಮಾಡ್ಕೊಂಡು ಕೂತ್ಬಿಡು. ಆಮೇಲೆ ನಮ್ಮಲ್ಲಿ ಏನಿದೆ, ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳು ಒಬ್ಬರ ಮೇಲೆ ಒಬ್ಬರು ಆ ಗಂಡ ಹೆಂಡತಿ ಜಗಳದಾಗ ನಾವು ಕೂಸು ಬಡುವ ಅನ್ನಂಗೆ ನಮ್ಮದು ಹಣಿಬಾರ ನಡೆದ್ಬಿಟ್ಟದೆ. ಎಲ್ಲ ಸಾರ್ವಜನಿಕರು ಒಬ್ರು ಏನು ಮಾಡೋಕ್ಕಾದ್ರೆ ಇನ್ನೊಬ್ಬ ಕಾಲು ಹಿಡಿಜೋಗೋದು, ಅವ್ರು ಏನು ಮಾಡೋಕ್ಕಾದ್ರೆ ಇವ್ರು ಕಾಲು ಹಿಡಿಜೋಗೋದು. ಹಂಗೆ ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳು ಆಗಬಾರ್ದು. ನಮ್ಮ ಬಿಜಾಪುರ ಜಿಲ್ಲೆಯವರು ಏನು ಆರಿಸಿ ಬರುತ್ತಾನೆ ಅಷ್ಟೇ ನೀವು ಏನು ಮಾಡ್ತೀರಿ ಮಾಡಿರಿ, ಯಾವ ಪಕ್ಷದಿಂದರೆ ಆರಿಸಿ ಬರೀ ಬೇಡಂದಿಲ್ಲ ನಾವು. ಆದರೆ ಆರಿಸಿ ಬಂದ ಮೇಲೆ ನೀವು ಎಲ್ಲರೂ ಸಾರ್ವಜನಿಕರ ಸೇವೆ ಮಾಡುವಂಥ ಜನಪ್ರತಿನಿಧಿಗಳಾಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಕೇಂದ್ರದಿಂದ ಬರುವಂಥದ್ದು ಏನು ಹಣ ಬರಬೇಕಾಗಿದೆ ನಮ್ಮ ಬಿಜಾಪುರ ಜಿಲ್ಲೆಗೆ ಬರುವಂಥ ಪ್ರಾಮಾಣಿಕ ಪ್ರಯತ್ನ ತರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆಮೇಲೆ ನಮ್ಮ ಸ್ಟೇಟ್ಲಿಂದ ಬರುವಂಥ ಏನು ಫಂಡಿಂಗ್ ಬರ್ತದೆ ನಮ್ಮ ಸಾಕಷ್ಟು ಡೆವಲಪ್ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದೆ. ಎಲ್ಲರೂ ಒಗ್ಗಟ್ಟಾದರೆ ಏನು ಬೇಕಾದ ಸಾಧನೆ ಮಾಡೋಕ್ಕೆ ಅವಕಾಶ ಇದೆ ಬಿಜಾಪುರ ಜಿಲ್ಲೆಗೆ. ಅದಕ್ಕೆ ನಾವು ಎಲ್ಲ ಜನಪ್ರತಿನಿಧಿಗಳು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ವತಿಯಿಂದ, ಆಮೇಲೆ ಜನರ ಒಂದು ನಮ್ಮ ಬಿಜಾಪುರ ಜಿಲ್ಲೆ ಜನತೆ ವತಿಯಿಂದ ಕಳಕಳಿ ಏನಂದರೆ, ನೀವು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಬಿಜಾಪುರ ಜಿಲ್ಲೆ ಸಮೃದ್ಧವಾಗಿ ಬೆಳೀಲಿಕ್ಕೆ ಮತ್ತು ಇವೆಲ್ಲ ಮೂಲಭೂತ ಸೌಲಭ್ಯಗಳು ಒದಗಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ನನ್ನ ಹೆಸರು ಜಗದೀಶ್ ಸೂರ್ಯವಂಶಿ. ನಾನೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಥ್ಯಾಂಕ್ ಯು.